ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿ ಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಅಮ್ಮ ರಾಗಿ ತೊಳಿತಾ ಇದ್ದಾರೆ. ರಾಗಿ ಹಿಟ್ಟು ಖಾಲಿಯಾಗಿದೆ ಅಂತ ಅಮ್ಮ ಒಂದು ವಾರದಿಂದ ಹೇಳ್ತಾನೆ ಇದ್ರು, ಇವತ್ತು ತೊಳೆಯೋಣ, ನಾಳೆ ತೊಳೆಯೋಣ. ನೀರು ಬಿಟ್ಟಾಗ ಬಟ್ಟೆ ತೊಳಿ, ಪಾತ್ರೆ ತೊಳಿ ಅದೇ ಟೈಮ್ ಆಗಿಬಿಡ್ತಾಯಿತ್ತು, ಮರ್ತ್ಬಿಡ್ತಾ ಇದ್ವಿ. ಅದಕ್ಕೆ ಅಮ್ಮ ಇನ್ನು ರಾಗಿ ಹಿಟ್ಟು ಸ್ವಲ್ಪ ಇದೆ, ಇನ್ನೊಂದು 2 ದಿನ ಆಗುತ್ತೆ ಅಷ್ಟೇ, ಫಸ್ಟು ತೊಳೆದು ಒಣಗಿಸೋಣ, ಬಿಸಿಲಿದೆ ಅಂದ್ಬಿಟ್ಟು ಇವತ್ತು ಬೆಳಗ್ಗೆನೇ ಬೇಗ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ರಾಗಿ ತೊಳಿತಾ ಇದ್ದಾರೆ. ನಾನು ನೀರು ತಂದು ಹಾಕಿ ಅಮ್ಮಂಗೆ ಹೆಲ್ಪ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. ರಾಗಿಯಲ್ಲಿ ಇವಾಗ ತುಂಬಾ ಡಸ್ಟ್ ಇರುತ್ತೆ, ತೊಳಿದಲ್ಲೇ ಹಾಗೆ ಹಾಕ್ಸೋಕ್ಕೆ ಒಂಥರ ಅನಿಸುತ್ತೆ. ಅಷ್ಟು ಕೊಳೆ, ಎಷ್ಟು ನೋಡಿ ತೊಳಿತಾನೇ ಇರ್ತೀವಿ, ಒಂದು 2-3 ಸಲ ನೀರು ಹಾಕಿದ್ರೂ ಮಣ್ಣು ಬರ್ತಾನೇ ಇರುತ್ತೆ. ಅಷ್ಟು ಧೂಳು, ಒಂಥರ ಮಣ್ಣು ಎಲ್ಲ ಇರುತ್ತೆ. ಅದಕ್ಕೆ ಅಮ್ಮ ಇವಾಗಂತೂ ಸುಮಾರು ವರ್ಷದಿಂದ ತೊಳ್ದೇ ಹಾಕ್ಸೋದು, ಹಾಗೆ ಹಾಕ್ಸೋದೇ ಇಲ್ಲ. ಹಿಂದೆ ಎಲ್ಲ ಹಾಗೆ ಹಾಕ್ಸ್ತಾ ಇದ್ವಿ. ಆಮೇಲೆ ಒಂದು ಸಲ ತೊಳ್ದಾಗ ಗೊತ್ತಾಯಿತು ಎಷ್ಟು ಧೂಳು ಇರುತ್ತಲ್ಲ, ಇದನ್ನು ಹಾಗೇ ತಿಂತೀವಿ ಅಂದ್ಬಿಟ್ಟು ಇವಾಗ ನೀಟಾಗಿ ಈ ಥರ ತೊಳೆದು ಬಿಸಿಲಲ್ಲಿ ಒಣಗಿಸಿ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಬರ್ತೀವಿ. ನೋಡಿ, ನೀವೇ ನೋಡ್ತಾ ಇರ್ಬೋದು ಅದು ಎಷ್ಟು ಡಸ್ಟ್ ಇದೆ ನೋಡಿ. ಬಿಸಿಲಿದಾಗ ಒಂದು 2-3 ಸಲ ನೀರು ಹಾಕಿ ಈ ಥರ ತೊಳೆದ್ಬಿಟ್ಟು ಒಣಗಿಸಿದ್ರೆ ಒಂದು 3 ಡೇಸ್ ಚೆನ್ನಾಗಿ ಬಿಸಿಲಿಗೆ ಹಾಕಿದ್ರೆ ಆರಾಮಾಗಿ ಒಣ್ಕೊಳ್ಳುತ್ತೆ. ಆಮೇಲೆ ಮಿಲ್ ಮಾಡಿಸ್ಕೊಂಡ್ರೆ ಆಗುತ್ತೆ. ನೋಡಿ, ಇವಾಗ ಅಮ್ಮ ನೀರು ಸೋರಲಿಕ್ಕೆ ಅಂತ ಒಂದು ದೊಡ್ಡ ವೇಲ್ಗೆ ಎಲ್ಲ ರಾಗಿಯನ್ನು ತೆಗೆದು ಹಾಕ್ತಾ ಇದ್ದಾರೆ. ಇನ್ನೇನು ನಮಗೂ ಬೇಕು, ಅಮ್ಮಂಗೂ ಬೇಕು ರಾಗಿ ಹಿಟ್ಟು. ನಾನು ಜಾಸ್ತಿ ಇಲ್ಲಿಂದನೇ ತೊಗೊಂಡೋಗೋದು. ಅಮ್ಮ ಬಂದಾಗ ಇಲ್ಲ ತಮ್ಮಂದಿರು ಬಂದಾಗ ಬೆಂಗಳೂರಿಗೆ ತಂದುಕೊಡ್ತಾಯಿದ್ರು. ಇನ್ಮೇಲೆ ಬೆಂಗಳೂರಿಗೆ ತಂದುಕೊಡೋ ಇದೇ ಇಲ್ಲ. ಇವಾಗ ಬೆಂಗಳೂರು ಬೇಡ, ಕುಣಿಗಲಲ್ಲೇ ಇರೋಣ ಅಂತ ಡಿಸೈಡ್ ಮಾಡಿದ್ದೀವಿ ಫ್ರೆಂಡ್ಸ್. 12 ವರ್ಷ ಬೆಂಗಳೂರಲ್ಲಿ ಇದ್ವಿ, ಸಾಕು. ಯಾವತ್ತಿದ್ರೂ ನಮ್ಮೂರಿಗೆ ನಾವು ಬರಲೇಬೇಕು. ಎಷ್ಟು ದಿನ ಅಂತ ಬೆಂಗಳೂರಲ್ಲೇ ಇರೋಕ್ಕಾಗುತ್ತೆ? ಅದರಲ್ಲೂ ಬೆಂಗಳೂರಲ್ಲಿ ಬಾಡಿಗೆ ಕೊಟ್ಟೋದು ನಿಮಗೆ ಗೊತ್ತಿರೋ ಹಾಗೆ ತುಂಬಾ ಕಷ್ಟ ಇದೆ. ಸುಮ್ಮನೆ ಬಾಡಿಗೆ, ಅದರಲ್ಲಿ ಬೋರ್ವೆಲ್ ಇಲ್ಲ ನಮ್ಮ ಬಿಲ್ಡಿಂಗಲ್ಲೂ. ಇವಾಗೆಲ್ಲ ಬೆಂಗಳೂರಲ್ಲಿ ನೀರಿಗೆ ತುಂಬಾ ಪ್ರಾಬ್ಲಮ್ಮು. ಡೈಲಿ ಟ್ಯಾಂಕರ್ ಹಾಕಿಸಿ ಅದ್ರದ್ದು ಎಕ್ಸ್ಟ್ರಾ ಬಿಲ್ ಕೊಡಬೇಕಾಗುತ್ತೆ. 12-13 ಸಾವಿರ ಬಾಡಿಗೆ ಕೊಟ್ಟು 2-3 ಸಾವಿರ ನೀರು ಬಿಲ್ಲು, ಅವೆಲ್ಲ ಕಟ್ಟೋ ಬದಲು ಜೀವನನೇ ಮಾಡ್ಬೋದು ಇಲ್ಲಿ ನಮ್ಮೂರುಗಳಲ್ಲಿ ಇದ್ದರೆ ಅಂದ್ಬಿಟ್ಟು ಬೇಡ, ಇಲ್ಲೇ ಇದ್ಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟೆ. ಅದು ಸುಮ್ಮನೆ ನಾನು ಬೆಂಗಳೂರಲ್ಲಿ ಏನೋ ಮಕ್ಳ ಎಜುಕೇಷನ್, ಮದುವೆ ಆದಾಗ ಚಂದ್ರು ಬೆಂಗಳೂರಲ್ಲಿ ಇದ್ದಿದ್ದ ಕಾರಣ ನಾವು ಬೆಂಗಳೂರಿಗೆ ಹೋಗಿದ್ದಷ್ಟೇ. ಅದು ಬಿಟ್ಟರೆ ಸಿಟಿಯಲ್ಲೇ ಅಲ್ಲೇ ಇರ್ತೀನಿ ನಾನು, ಬೆಂಗಳೂರಲ್ಲೇ ಇರಬೇಕು ಅನ್ನೋ ಆಸೆ ಆ ಥರ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್. ಬಟ್ ನೋಡಿದವರು ಅಲ್ಲೇ ಇರ್ತಾಳೇನೋ ಹಾಗೆ ಹೀಗೆ, ಎಲ್ಲೂ ಕೆಲಸಕ್ಕೂ ಹೋಗಲ್ಲ, ಸುಮ್ಮನೆ ಮನೇಲಿ ಕೂತ್ಕೊಂಡು ಯಾಕೆ ವೇಸ್ಟು ಅನ್ನೋ ಥರ ಎಲ್ಲ ಮಾತುಗಳು ಬಂತು. ಅದಕ್ಕೆ ಬೇಡ, ನಾನು ಕುಣಿಗಲಲ್ಲಿ ಇದ್ರೇ ಏನಾದರೂ ಮಾಡೋಕ್ಕಾಗೋದು. ಯಾಕೆ ಅಂದರೆ ಹೆಲ್ಪಿಗೆ ಅಮ್ಮ, ಚಿಕ್ಕಮ್ಮ, ತಮ್ಮಂದಿರೆಲ್ಲ ಇರ್ತಾರೆ. ಸೊ ಏನಾದರೂ ಆಚೆ ಹೋದರೂ ಒಂದು ಸ್ವಲ್ಪ ಲೇಟಾದರೂ ಮಕ್ಕಳು ಕರ್ಕೊಂಬರೋಕ್ಕಾಗಲಿ, ಇರಿಸ್ಕೊಳ್ಳೋಕ್ಕಾಗಲಿ ಸರಿ ಹೋಗುತ್ತೆ. ಬೆಂಗಳೂರಲ್ಲಿ ಯಾರೂ ಇಲ್ಲ ನಮಗೆ, ನಾವೇ ಹೋಗಿ ಅಲ್ಲಿ ಸೇರಿಕೊಂಡು ನಾವೇ ನಮ್ಮ ಮಕ್ಕಳು ಜವಾಬ್ದಾರಿ ತಗೊಂಡಾಗ ಆಚೆ ಎಲ್ಲ ಕೆಲ್ಸಕ್ಕೆ ಹೋಗ್ಲಿಕ್ಕಾಗಲ್ಲ. 3 ಜನ ಮಕ್ಕಳು ನೋಡಿಕೊಂಡು ಅವ್ರಿಗೆ ಓದಲ್ಲಿ ಹೆಲ್ಪ್ ಮಾಡಿಕೊಂಡು, ಅವ್ರಿಗೆ ಟ್ಯೂಷನ್ಸ್ಗೆಲ್ಲೂ ನಾನು ಕಳಿಸಿಲ್ಲ, ಮನೆಯಲ್ಲೇ ಎಲ್ಲ ಹೇಳ್ಕೊಟ್ಕೊಂಡು ನಾನು ಮನೇಲಿದ್ದೆ ಅಷ್ಟೇ. ಬಟ್ ಕೆಲ್ಸಕ್ಕೆ ಹೋಗಲೇಬಾರ್ದು, ಮನೆಯಲ್ಲೇ ಇರಬೇಕು ಅನ್ನೋ ಪ್ಲ್ಯಾನ್ ಕೂಡ ಇಲ್ಲ. ಅದಕ್ಕೆ ಇವಾಗ ಏನಾದರೂ ಮಾಡೋಣ, ಕುಣಿಗಲಲ್ಲೇ ಇದ್ಬಿಡೋಣ ಅಂತ. ನನಗೆ ನಮ್ಮ ದೇವ್ರು ಹೇಳಿದ್ದು ಹಾಗೇ, ಕುಣಿಗಲಿಗೆ ಬಂದ್ರೇ ನಿನಗೆ ಒಳ್ಳೆಯದಾಗೋದು, ಹುಟ್ಟಿದ ಊರಿಂದನೇ ಸಾಧ್ಯ ನೀನು ಏನು ಸಾಧನೆ ಮಾಡಬೇಕು ಅಂದರೆ ಅಂತ. ಬೆಂಗಳೂರಲ್ಲಿ ನಿಂಗೆ ಅಷ್ಟು ಏನು ಫ್ಯೂಚರಲ್ಲಿ ಚೆನ್ನಾಗಿ ಆಗ್ತೀಯ ಅಂತ ಏನೂ ಇಲ್ಲ ಅಂತ ಒಂದು 2-3 ವರ್ಷದ ಹಿಂದೆನೇ ಹೇಳಿದರು. ಬಟ್ ನಾನು ನೋಡೋಣ ಇನ್ನೊಂದು 2 ವರ್ಷ ಇರೋಣ ಅಂತ ಹೋದ್ವಿ. ಬಟ್ ಎಷ್ಟಿದ್ರೂ ದುಡಿಯೋದೆಲ್ಲ ತಿನ್ಕೊಂಡಿರ್ಬೇಕಷ್ಟೇ. ಸೇವಿಂಗ್ಸ್ ಅಂತನೂ ಇಲ್ಲ, ಏನೂ ಇಲ್ಲ ಬೆಂಗಳೂರಲ್ಲಿ. ಬೆಂಗಳೂರು ತುಂಬಾ ಕಷ್ಟ. ಆಮೇಲೆ ಈಗ ಕುಣಿಗಲಿಗೆ ಬಂದೆ ಅನ್ನೋದಕ್ಕಿಂತ ಬಂದಿದ್ದ ತಕ್ಷಣ ಒಳ್ಳೆಯದೇ ಆಗ್ತಾಯಿದೆ, ಇಲ್ಲ ಅಂತ ಅಲ್ಲ. ಅಲ್ಲಿ ಇನ್ನೂ ಮನೆ ಶಿಫ್ಟ್ ಮಾಡಿಲ್ಲ ಬೆಂಗಳೂರಿಂದ. ಬಟ್ ಆದರೂ ಸ್ಕೂಲ್ಗೆಲ್ಲ ಅಡ್ಮಿಷನ್ ಇಲ್ಲೇ ಆಗಿದೆ, ಮನೆ ಕೂಡ ನೋಡಿ ಆಗಿದೆ. ಹೊಸ ಮನೆಯದು ಗೃಹ ಪ್ರವೇಶ ಆಗಲಿ ಅಂತ ಕಾಯ್ತಾ ಇದ್ದೀವಿ ಶಿಫ್ಟ್ ಮಾಡಲಿಕ್ಕೆ. ನಾನು ಕುಣಿಗಲಿಗೆ ಬಂದಮೇಲೆ ಸುಮಾರು ಒಳ್ಳೆಯ ವಿಷಯಗಳನ್ನ ಕೇಳ್ಪಟ್ಟೆ. ಮತ್ತು ಯೂಟ್ಯೂಬ್ದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಕೂಡ ನಾನು ಕುಣಿಗಲಿಗೆ ಬಂದಮೇಲೇ ಬಂತು. ಸೊ ಹಾಗಾಗಿ ಅದೇ ಒಂದು ನಂಬಿಕೆ ಅನಿಸುತ್ತೆ, ಕುಣಿಗಲಿಗೆ ಬಂದಮೇಲೆ ಎಲ್ಲ ಒಳ್ಳೇದಾಗ್ತಾಯಿದೆ. ಒಳ್ಳೊಳ್ಳೆ ನನ್ನ ಮುಂದೆ ಒಳ್ಳೊಳ್ಳೆ ಇದೇ ಕಾಣಿಸ್ತಾ ಇದೆ. ಏನು ಮಾಡಿದ್ರು ಒಳ್ಳೇದಾಗ್ಬೋದು ಅನ್ನೋ ಭರವಸೆ ಮೇಲೆ ನೋಡೋಣ ಅಂತ ಇನ್ಮೇಲೆ ಕುಣಿಗಲಲ್ಲೇ ಇರ್ತೀನಿ. ಸೊ ಆಸ್ತಿ ಕಡೆನೂ ನಾವು ಏನೂ ನೋಡ್ಕೋತಾ ಇಲ್ಲ, ಅಣ್ಣನೇ ನೋಡ್ಕೋತಾ ಇದ್ದಾರೆ. ಬಟ್ ಎಲ್ಲರೂ ಎಷ್ಟು ದಿನ ಅಂತ ನೋಡ್ಕೊತಾರಲ್ಲ, ಅವರು ಒಂಥರ ಬೆಂಗಳೂರಲ್ಲಿ ಎಂಜಾಯ್ ಮಾಡ್ಕೊಂಡು ಇರ್ತಾರೆ. ಇಲ್ಲಿ ಯಾರಪ್ಪ ನಾನೇ ಮಾಡಬೇಕು ಅನ್ನೋ ಥರ ಎಲ್ಲ. ನಾವೇನು ಬೆಂಗಳೂರಲ್ಲಿ ಎಂಜಾಯ್ ಮಾಡ್ತಿರ್ಲಿಲ್ಲ, ಬೆಂಗಳೂರಲ್ಲಿರೋರ ಕಷ್ಟ ಅವರಿಗೆ ಗೊತ್ತಿರುತ್ತೆ.
ಎಂಜಾಯ್ ಮಾಡಿದರೆ ಇಷ್ಟೊತ್ತಿಗೆ ಏನೇನಾಗ್ತಿತ್ತೋ ಗೊತ್ತಿಲ್ಲ. ಬಟ್ ನಾನು ಆ ಥರ ಹುಡುಗಿ ಅಲ್ಲ. ನಮ್ಮ ಮನೆಯಲ್ಲಿ ಏನು ಎಷ್ಟಿದೆ ಅಷ್ಟಕ್ಕೆ ಮಾತ್ರ ನಾನು ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇಷ್ಟು ದಿನ ಬಂದಿರೋದು. ಆ ಥರ ಎಂಜಾಯ್ ಮಾಡಿದರೆ ಚಂದ್ರು ಕತೆ ಗೋವಿಂದ ಆಗ್ಬಿಟ್ಟಿರ್ತಿತ್ತು. ಬಟ್ ಹೇಳೋರು ಹೇಳಿ ಬಿಡಿ ಫ್ರೆಂಡ್ಸ್, ನನಗೇನು ಬೇಜಾರಿಲ್ಲ. ಆದರೂ ಇಷ್ಟು ವರ್ಷ ಇದ್ಬಿಟ್ಟು ಇವಾಗ ಸಡನ್ಲಿ ಕುಣಿಗಲ್ಗೆ ಈ ಥರ ಶಿಫ್ಟ್ ಆಗ್ತಾಯಿದ್ದೀವಿ. ಕುಣಿಗಲ್ ಇವಾಗ ಏನು ಕಡಿಮೆ ಇದೆ, ಕುಣಿಗಲಲ್ಲಿ ಎಲ್ಲ ಫೆಸಿಲಿಟೀಸ್ ಕೂಡ ಇದೆ. ಎಲ್ಲ ಸ್ಕೂಲ್ಸು, ಕಾಲೇಜಸ್ಸು, ಏನು ಬೇಕು, ಡ್ಯಾನ್ಸ್ ಕ್ಲಾಸ್ ಆಗಲಿ, ಕರಾಟೆ ಆಗಲಿ, ಸ್ವಿಮ್ಮಿಂಗ್ ಆಗಲಿ, ನಾವು ಏನು ಅಂದ್ರಲ್ಲಿ ಮುಂದೆ ಬರ್ತೀವಿ ಅಂದ್ರೂ ಕುಣಿಗಲಲ್ಲಿ ಎಲ್ಲದಕ್ಕೂ ಈಗ ರೆಡಿ ಇದೆ. ನಮ್ಮ ಕಾಲದಲ್ಲಿ ಇಷ್ಟೊಂದು ಫೆಸಿಲಿಟೀಸ್ ಇರಲಿಲ್ಲ. ಸೊ ಹಾಗಾಗಿ ಕುಣಿಗಲ್ಲೇ ಚಾಯ್ಸ್ ಮಾಡಿದೆ ನಾನು. ಚಂದ್ರು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದಾರೆ, ಡೈಲಿ ಹೋಗಿ ಬರ್ತಾಯಿದ್ದಾರೆ. ನೋಡೋಣ, ಅಕಸ್ಮಾತ್ ಏನಾದರೂ ಕೆಲಸಗಳಿದ್ದಾಗೆಲ್ಲ ಫ್ರೆಂಡ್ಸ್ ರೂಮಲ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ, ಅಲ್ಲಿರ್ತೀನಿ ಅಂತ ಹೇಳಿದ್ದಾರೆ. ನೋಡಬೇಕು. ಇವಾಗ ಹೆಂಗೂ ಟ್ರೈನ್ ಬೇರೆ ಇದೆಲ್ಲ, ಟ್ರೈನು ಮೆಟ್ರೋ ಹೆಂಗೋ ಬೇಗ ಹೋಗಿ ಕೆಲಸ ಮುಗಿಸ್ಕೊಂಡು ನೈಟ್ ಡೈಲಿ ಬರ್ತಾಯಿದ್ದಾರೆ. ಹೀಗಿದೆ. ಇಲ್ಲಿ ಬಂದಮೇಲೆ ಆಸ್ತಿ ಎಲ್ಲ ನೋಡ್ಕೋಬೋದು. ಸ್ವಲ್ಪ ವೀಕೆಂಡಲ್ಲಾದರೂ ಅವರಿಗೆ ರಜೆ ಇರುತ್ತೆ. ಬೆಂಗಳೂರಲ್ಲೇ ಇದ್ದರೆ ನಾವು ಪ್ರತಿ ವಾರ ಊರಿಗೆ ಬರ್ತೀವಿ, ಆಸ್ತಿ ನೋಡ್ಕೋತೀವಿ, ಅವೆಲ್ಲ ಆಗಲ್ಲ. ಮಕ್ಳಿಗೆ ರಜೆ ಇರಲ್ಲ, ಮಕ್ಳಿಗೆ ಡ್ಯಾನ್ಸ್ ಕ್ಲಾಸ್ ಇರುತ್ತೆ, ಅವ್ರಿಗೆ ಏನೋ ಒಂದು ಕ್ಲಾಸಸ್ ಇರುತ್ತೆ, ನಾವು ಬರೋಕ್ಕಾಗಲ್ಲ. ಬಟ್ ನೋಡಿದವರು ಏನಕ್ಕೂ ಬರಲ್ಲ, ಅಲ್ಲೇ ಸೇರ್ಕೊಳ್ತಾರೆ ಅಂತಾರೆ. ಅದಕ್ಕೆ ಇಲ್ಲೇ ಇದ್ದರೆ ಎಲ್ಲದಕ್ಕೂ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ಡಿಸಿಷನ್ನ ತಗೊಂಡೆ. ನಿಮ್ಗೇನು ಅನ್ನಿಸ್ತು ನನ್ನ ಮಾತು ಕೇಳಿ? ನನ್ನ ಡಿಸಿಷನ್ ಕರೆಕ್ಟಾಗಿದೆಯಾ ಅಂತ? ನನ್ನ ಬಗ್ಗೆ ಗೊತ್ತಿರೋರು ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಸೊ ಅವರು ನನ್ನ ಒಪಿನಿಯನ್ನ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ಬೋದು ಫ್ರೆಂಡ್ಸ್. ನಾನು ಕರೆಕ್ಟಾಗಿ ಡಿಸಿಷನ್ ಮಾಡಿದ್ದೀನಾ ಇಲ್ವಾ ಅಂತ. ಸೊ ಇಷ್ಟೆಲ್ಲ ಬೆಳಗ್ಗೆಯಿಂದ ಮನೇಲಿ ಕೆಲಸ ಮುಗಿಸ್ಕೊಂಡು ಇವಾಗ ಸ್ಕೂಲ್ ಹತ್ರ ಹೋಗ್ತಾಯಿದ್ದೀವಿ. ಅಮ್ಮ ಮುಷಪ್ ಎಲ್ಲ ಮಾಡಿಟ್ರು. ಇವಾಗ ಸ್ಕೂಲ್ ಹತ್ರ ಬಂದ್ವಿ. ಸ್ಕೂಲ್ ಅಡ್ಮಿಷನ್ ಹೋದ ವಾರನೇ ಆಯಿತು. ಇವಾಗ ಬುಕ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಬುಕ್ಸ್ ಎಲ್ಲ ತೊಗೊಂಡು ಹೋಗಿ ಇಟ್ಬಿಟ್ರೆ ಚಂದ್ರು ಪ್ರತಿ ವಾರ ಶನಿವಾರ ಒಂದಿನ ಅವ್ರಿಗೆ ರಜಾ ಇರುತ್ತೆ. ಹಾಗಾಗಿ ಇರ್ತಾರಲ್ವ, ಅವತ್ತು ನಾವೆಲ್ಲ ಕೆಲಸ ಮುಗಿಸ್ಕೋಬೇಕು. ಅದಕ್ಕೆ ಸರ್ವೋದಯ ಸ್ಕೂಲ್ ಹತ್ರ ಬಂದು ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. 3 ಜನದ್ದು ಎಷ್ಟೊಂದು ಬುಕ್ ಇದೆ ಅಂದರೆ ಹೆಂಗಪ್ಪ ಎತ್ಕೊಂಡು ಹೋಗೋದು ಗಾಡಿಯಲ್ಲಿ ಅನಿಸ್ತು. ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಇಟ್ಕೊಂಡು ಇವಾಗ ಈಚೆ ಬಂದ್ವಿ. ಅಬ್ಬಾ, ಎಷ್ಟೊಂದು ಬುಕ್ಸು ನಾನು ಬೈಂಡಿಂಗ್ ಹಾಕೋದು ಯಾವಾಗ ಅಂತ ಚಿಂತೆ ಆಗ್ತಾಯಿದೆ. ನೋಡೋಣ, ಟೈಮ್ ಸಿಕ್ತಾಗೆಲ್ಲ ಹಾಕ್ಕೋಬೇಕು. ಇವಾಗ ಸ್ಕೂಲ್ ಹತ್ರದಿಂದ ಎಲ್ಲ ಬುಕ್ಸ್ ಎತ್ಕೊಂಡು ಮನೆಗೆ ಬಂದ್ವಿ. ಸ್ಕೂಲ್ ಚೆನ್ನಾಗಿದೆ, ಸರ್ವೋದಯ ಸ್ಕೂಲ್ಗೆ ಜಾಯಿನ್ ಮಾಡಿದ್ದೀನಿ. ತುಂಬ ಕೇಳ್ಪಟ್ಟಿದ್ರಲ್ಲಿ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ರು. ಹಾಗಾಗಿ ನಾನು ಕೂಡ ಸರ್ವೋದಯ ಸ್ಕೂಲ್ಗೆ ಸೇರಿಸಿದ್ದೀನಿ. ಡೈಲಿ ಓಡಾಡೋದು ಸ್ವಲ್ಪ ಕಷ್ಟ, ಹಾಗಾಗಿ ವ್ಯಾನ್ಗೆ ಹಾಕೋಣ, ಸ್ಕೂಲ್ ವ್ಯಾನ್ಗೆ ಅಂತ ಹೇಳ್ಬಿಟ್ಟಿದ್ದೀನಿ. ಅದೊಂದು ದೂರ ಅನ್ನೋದು ಬಿಟ್ಟರೆ ಇನ್ನೇನು ಇಲ್ಲ. ಬಟ್ ಕುಣಿಗಲ್ ಒಳಗೆ ಅಲ್ವಾ, ಪರವಾಗಿಲ್ಲ, ಅಡ್ಜಸ್ಟ್ ಆಗುತ್ತೆ. ಡೈಲಿ ಹೋಗಿ ಬರ್ತಾರೆ ಮಕ್ಕಳು. ಅದೇ ಮಂತ್ಲಿ ಸ್ಕೂಲ್ ಬಸ್ ಫೀಸ್ ಒಂದು ಎಕ್ಸ್ಟ್ರಾ ಹೆವಿ ಆಗುತ್ತೆ. ಏನು ಮಾಡೋದು, ಕಷ್ಟಪಡಬೇಕಲ್ಲ ಮಕ್ಕಳಿಗೋಸ್ಕರ. ಹಾಗಾಗಿ ನೋಡಿ, ಅವರಂತೂ ಎಲ್ಲ ಬುಕ್ಸು, ಬ್ಯಾಗು ಎಲ್ಲ ಚೆಕ್ ಮಾಡ್ಕೋತಾ ಇದ್ದಾರೆ, ಇದು ನಂದು ಅದು ನಿಂದು ಅಂತ. ಬಾಬಾ, ಅವ್ರ ಕತೆ ಕೇಳೋಷ್ಟ್ರಲ್ಲಂತೂ ನಮಗೆ ಸಾಕಾಗೋಯ್ತು. ಇದು ನೋಡಿ ಡೂಮ್ಸ್ದು ಅದೇನು ಕಿಟ್ಟೆಲ್ಲ ಕೊಟ್ಟಿದ್ದಾರೆ, ಅದರಲ್ಲಿ ಏನಿದೆ ಅಂತ ಅಪ್ಪ ಮಗಳು ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಮಕ್ಳಿಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತಲ್ಲ, ಏನಿದೆ ಅದರೊಳಗೇನಿದೆ, ಇದ್ರೊಳಗೇನಿದೆ, ಇಷ್ಟೊಂದಿದೆ. ಅಣ್ಣಂಗೆ ಆಡ್ಕೋತಾ ಇದ್ದಾರೆ, ನಿಂಗಿಲ್ಲ ನೋಡು ನಮಗೆ ಕಿಟ್ ಬಂದಿದೆ ಅಂತ. ಅವರು ಇಲ್ಲ ನನಗೂ ಬಂದಿದೆ ಅಂತ. ಹೀಗೆ ಮಕ್ಕಳು ಆಟ ಎಲ್ಲ ತೆಗೆದು ನೋಡಿದ್ವಿ. ನೋಡಿ ಈ ಥರ ಆಯಿತು. ತುಂಬ ಇದೆ ಬುಕ್ಸು, ಮತ್ತು ಚೆನ್ನಾಗಿದೆ, ಕೋಚಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವು ಈ ಸ್ಕೂಲ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ನೋಡಿ ಬ್ಯಾಗ್ಸ್ ಎಲ್ಲ ಅವ್ರದ್ದೇ, ಸ್ಕೂಲ್ದೆ ಎಲ್ಲ ಅವ್ರದ್ದೇ ಇದೆ, ಬುಕ್ಸು, ಬ್ಯಾಗು ಎಲ್ಲ ಅವ್ರದ್ದೇ. ನಾವು ಒಂದು ಲಂಚ್ ಬ್ಯಾಗು ಮತ್ತು ಶೂಸ್ ಮಾತ್ರ ಆಚೆ ತೊಗೋಬೇಕು, ಇನ್ನು ಮಿಕ್ಕಿದ್ದೆಲ್ಲ ಓಕೆ. ಮತ್ತು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಸಿಲೆಬಸ್ ಕೂಡ ಆ್ಯಡ್ ಆಗಿದೆ, ಹಾಗಾಗಿ ಚೆನ್ನಾಗಿದೆ ಅಂತ ನಾವು ಸ್ಕೂಲ್ನ ಚೂಸ್ ಮಾಡಿದ್ದು. ಸ್ಕೂಲಂತೂ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಮುಂದೆನೇ ದುಡ್ಕೆರೆ, ಏನೋ ಒಂಥರ ಅಟ್ಮಾಸ್ಫಿಯರ್ ಅಂತೂ ಸಕ್ಕತ್ತಾಗಿದೆ. ಆಮೇಲೆ ಊಟ ಮಾಡ್ಕೊಂಡ್ವಿ. ಊಟ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದಕ್ಕೆ ಕಾಲ್ ಮಾಡಿದ್ರು. ಇವತ್ತು ಅದಕ್ಕೆ ಅಣ್ಣನ ಮಗಳಿಗೆ ಈಗ ಗಂಡು ನೋಡೋಕೆ ಹೋಗಬೇಕು, ಅವ್ರ ಮನೆ ನೋಡೋಕೆ ಹೋಗಬೇಕು. ನಾವೆಲ್ಲ ನೋಡಿದ್ದೀವಿ, ನೀವು ಎಲ್ಲ ಬಂದಿದ್ದೀರಲ್ಲ, ಇನ್ನೊಂದು ಸಲ ಹೋಗಿ ನೋಡ್ಕೊಂಬರೋಣ ಬನ್ನಿ ಅಂತ. ನಾವು ಸ್ಕೂಲ್ ಹತ್ರ ಇದ್ದೀವಿ, ಟೈಮ್ ಆಗುತ್ತೆ ಅಂದು. ಇಲ್ಲ ನೀವು ಮುಗಿಸ್ಕೊಂಬಂದ ತಕ್ಷಣ ಕಾಲ್ ಮಾಡಿ ಹೋಗೋಣ ಅಂತ ಹೇಳಿದ್ರು. ಆಯಿತು ಅಂತ ಮಕ್ಕಳನ್ನೆಲ್ಲ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ಬಿಟ್ಟು ಇವಾಗ ಮತ್ತೆ ಮಡ್ಕಳಿ ಕಡೆ ಹೊರಟ್ವಿ. ಮಡ್ಕಳಿಗೆ ಹೋಗ್ತಾ ಇದ್ದೀವಿ ಇವಾಗ ನಾನು ಚಂದ್ರು.
ಅಲ್ಲಿ ಹುಡುಗನ ಊರು ಬಂದು ಮಾವನಹಳ್ಳಿ ಹತ್ರ. ಮೊನ್ನೆ ಎಲ್ಲ ನಾವು ಊಟಕ್ಕೆ ಮಾವನಹಳ್ಳಿಗೆ ಹೋಗಿದ್ವಿ. ಮತ್ತೆ ಮಾವನಹಳ್ಳಿ 1 ವೀಕ್ ಒಳಗೆ 2 ಟೈಮ್ಸು ಮತ್ತೆ ಹೋಗೋ ಹಾಗಾಯಿತು. ಹೋಗಿ ಬರೋಣ. ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿತ್ತು. ಏನೋ ಒಂಥರ ಮಳೆ ಬರೋ ಥರ ವಾತಾವರಣ, ತಣ್ಣಗಿತ್ತು, ಸ್ವಲ್ಪನೂ ಬಿಸಿಲಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಹಾಗಾಗಿ ಇವಾಗ ಮಡ್ಕಳ್ಳಿ ಕಡೆಗೆ ಹೋಗ್ತಾ ಇದ್ದೀವಿ. ಅವ್ರನ್ನು ಕರ್ಕೊಂಡು ಆಮೇಲೆ ಆ ಕಡೆ ಹೋಗೋದು. ನಮಗೆ ಈ ಕಡೆ ನಾನು ಒಂದು ರೂಟ್ ಇದೆಯಂತೆ, ಆ ರೂಟ್ ಗೊತ್ತಿಲ್ಲ, ಇಬ್ಬರು ಕಡೆಯಿಂದ ಗೊತ್ತು. ಹಾಗೆ ಬಂದ್ವಿ ಇವಾಗ ಮನೆ ಹತ್ರ. ಗೌರಿನಾಗೆ ಮಾತಾಡಿಸ್ತಾ ಇದ್ದೀನಿ. ಗೌರಿ ಸ್ವಲ್ಪ ಕಾಲಿಗೆ ನಾವು ಏಟ್ ಮಾಡ್ಕೊಂಡಿದ್ದಾಳಂತೆ ನೋಡಿ, ಅದಕ್ಕೆ ಅತ್ತೆ ಹೇಳ್ತಾಯಿದ್ರು ಕಾಲಿಗೆ ಏಟಾಗಿದೆ, ಈಗ ಸ್ವಲ್ಪ ವಾಸಿಯಾಗಿದೆ ಗಾಯ ಅಂತ. ಹಾಗೆ ಗೌರಿನ ಮಾತಾಡ್ಸಿದ್ವಿ. ಹಾಗೆ ಮೇಕೆ ಮರಿ ಇದೆ 2, ಅದನ್ನು ಎಲ್ಲ ನೋಡಿಕೊಂಡು ಅಷ್ಟರಲ್ಲಿ ಅಣ್ಣ ಅದಕ್ಕೆ ಎಲ್ಲ ರೆಡಿಯಾಗಿ ಕೂಗ್ತಾಯಿದ್ರು. ಸರಿ ಅಂದ್ಬಿಟ್ಟು ಎಲ್ಲರೂ ಕೂಡ ಗಾಡಿ ಹತ್ಕೊಂಡು ಇವಾಗ ನಮ್ಮ ತೋಟದ ರೋಡಲ್ಲೇ ಹೋಗ್ಬೋದಂತೆ. ನಮ್ಮ ತೋಟದ ರೋಡಲ್ಲೇ ಹೋಗ್ತಾ ಇದ್ದೀವಿ. ತೋಟಗಳ ಸೈಡಲ್ಲಿ ಹೋಗ್ತಾ ಇದ್ರೆ ನಾವಿಲ್ಲಿ ನೋಡ್ಕೊಂಡು ಏನೋ ಒಂದು ಖುಷಿ, ಚೆನ್ನಾಗಿತ್ತು. ನಾನು, ಚಂದ್ರು ಮತ್ತು ದೀಪು ನಮ್ಮ ಗಾಡಿಯಲ್ಲಿ, ಅಣ್ಣ ಅದಕ್ಕೆ ಇನ್ನೊಂದು ಗಾಡಿಯಲ್ಲಿ 5 ಜನ ಹೋಗ್ತಾ ಇದ್ವಿ. ಗಂಡಿನ ಮನೆಗೆಲ್ಲ ಹೋಗಬೇಕಾದ್ರೆ 5 ಜನ, 9 ಜನ, 12 ಜನ ಆ ಥರ ಹೋಗ್ತಾರಲ್ಲ, ಹಾಗಾಗಿ ನಾವು 5 ಜನ ಹೋಗ್ತಾ ಇದ್ದೀವಿ. ಮಳೆ ಯಾವಾಗ ಬಂದ್ಬಿಡುತ್ತೋ ಅಂತ ಗೊತ್ತಿಲ್ಲ, ಅಷ್ಟು ಮೋಡ ಆಗಿದೆ. ಬಟ್ ನೋಡಬೇಕು ಮುಂದೆ ಹೋದ್ಮೇಲೆ ಏನಾಗುತ್ತೆ ಅಂತ. ಹುಡುಗನ ಮನೆಯೆಲ್ಲ ನೋಡಿಕೊಂಡು ಅಲ್ಲಿಂದ ಹೊರಟು ಬಂದ್ವಿ. ಫುಲ್ಲು ಮಳೆ ನೆನ್ಕೊಂಡೇ ಮನೆಗೆ ಬಂದ್ವಿ. ಇಲ್ಲಿ ಮಡ್ಕಳಿಗೆ ಬಂದ್ವಿ. ಮಡ್ಕಳಿ ಹತ್ರ ಅಲ್ಲಿ ಓಡಾಡ್ತಿದ್ರೆ ನಮ್ಮ ಮೇಕೆ ಕೂಗ್ತಾನೇ ಇರುತ್ತೆ. ಒಳಗೆ ಬರಲಿಲ್ಲ ಅಂದರೆ, ಮಾತಾಡಿಸ್ಲಿಲ್ಲ ಅಂದರೆ ಏನಾದರೂ ಕೊಡ್ತಾರೆ ಇಲ್ಲಿಂದ ಅಂತ. ಹಾಗಾಗಿ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಹಾಗೆ ನಿಂತಿದ್ದೀನಿ. ಹೊರಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಹಾಗೆ ಹೀಗೆ ಏನೇನೋ ಗಂಡವರು ಯಾವಾಗ ಮದುವೆ ಅದೆಲ್ಲ ವಿಷಯಗಳನ್ನ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡ್ವಿ. ಕತ್ಲಾಗ್ತಾ ಬಂತು. ಮಕ್ಕಳು ಡ್ಯಾನ್ಸ್ ಕ್ಲಾಸಿಂದ ಬರ್ತಾರೆ, ಹೋಗ್ಬಿಡೋಣ ಬೇಗ ಅಂತ ಅಂದ್ಕೊಂಡಿದ್ದು. ಅಷ್ಟರಲ್ಲಿ ಟೈಮ್ ಆಗೇ ಹೋಯ್ತು. ಅತ್ತೆ ಇವತ್ತು ದೇವಸ್ಥಾನ ಹತ್ರ ಊಟ ಮಾಡ್ಕೊಂಡು ಹೋಗಿವ್ರಿ ಬಿಡಿ, ಇನ್ನೇನು ಊಟ ಕೊಡ್ತಾರೆ, ಟೈಮ್ ಆಗಿದೆ ಅಲ್ಲ, ಪ್ರಸಾದ ಆಗಿಬಿಟ್ಟು ಹೋಗ್ತೀರಾ ಅಂದರು. ಅದಕ್ಕೆ ದೇವಸ್ಥಾನದ ಹತ್ರ ಹೋಗಿ ಒಂದು 7 ಗಂಟೆ ಆಗಿತ್ತು. ಊಟಕ್ಕೆ ಕೂಡ ಕೂತ್ಕೊಂಡು ಊಟ ಮಾಡಿದ್ವಿ. ಊರು ಜನಕ್ಕೆಲ್ಲ ಒಂದೇ ಸಲ ಕೂರಿಸಿ ಊಟ ಹಾಕ್ಸ್ತಾರೆ. ಹೊಸ ದೇವಸ್ಥಾನ ಓಪನ್ ಆಗಿದೆ, ಹಾಗಾಗಿ 48 ದಿನ ಒಬ್ಬೊಬ್ಬರು ಮನೆಯವರು ಊರಿಗೆಲ್ಲ ಊಟ ಮಾಡಿಸಿ ಊಟ ಹಾಕಿಸ್ತಾರೆ ದೇವಸ್ಥಾನದ ಮುಂಭಾಗದಲ್ಲಿ. ನಾವು ಕೂಡ ಹೋಗಿ, ನಾವು ದೇವಸ್ಥಾನ ಓಪನಿಂಗ್ ಕೂಡ ಹೋಗಿರಲಿಲ್ಲ, ಹೋಗೋಕ್ಕಾಗಿಲ್ಲ ಅಂತ. ಹಾಗಾಗಿ ಇವತ್ತು ಹೇಗೂ ಬಂದಿದ್ದೀವಿ, ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೋಗಿ ಊಟಕ್ಕೆ ಕೂತ್ಕೊಂಡ್ವಿ. ಮಳೆ ಸ್ವಲ್ಪ ಸಣ್ಣದಾಗಿ ಸ್ಟಾರ್ಟ್ ಆಗ್ತಾಯಿತ್ತು, ಬಟ್ ಬರಲ್ಲ ಅಂತ ಕೂತ್ಕೊಂಡ್ವಿ. ಅರ್ಧಂಬರ್ಧ ಊಟ ಮಾಡಿದ್ವಿ ಅಷ್ಟೇ. ಮಳೆ ಸ್ಟಾರ್ಟ್ ಆಗೇ ಬಿಡ್ತು. ಎಲ್ಲರೂ ಫಾಸ್ಟಾಗಿ ತಿನ್ಕೊಂಡು ಪಾಪ ಎದ್ದು, ಅಷ್ಟೊಂದು ಜನ ಅಲ್ವಾ, ಎಲ್ಲರೂ ಓಡ್ಕೊಂಡೋದ್ರು ನೋಡಿ. ಜೋರೇ ಆಗಿಬಿಡ್ತು ಮಳೆ, ಗೊತ್ತಾಗಲೇ ಇಲ್ಲ. ಅಷ್ಟು ಜನಕ್ಕೂ ಊಟ ಬಡಿಸಿ ಪಾಪ ಎಲೆ ಎತ್ತೋಷ್ಟರಲ್ಲಿ ಅವ್ರಿಗೆ ಮಳೆಯಲ್ಲಿ ಸಾಕಾಗೋಯ್ತು ಅಂತಲೇ ಹೇಳ್ಬೋದು. ನನಗೆ ಅದೇ ನೋಡ್ತಾ ಇದ್ದೆ, ಪಾಪ ಹಿಂಗೆ ಮಾಡ್ತಾರೆ ಅವರು ಅಂತ. ಹಳ್ಳಿಗೆ ನಮ್ಮ ಊರಲ್ಲಿ ಈ ಥರ ಊಟ ತುಂಬ ಸಲ ಮಾಡ್ತಾರೆ. ನನ್ನ ಮದುವೆಲೂ ಸೇಮ್ ಇದೇ ಥರ. ಇಲ್ಲೇ ಮದುವೆ ಆಗಿದ್ದು, ಅಲ್ಲಿ ಪಕ್ಕದಲ್ಲಿ ಚೌಟ್ರಿ ಇದೆ, ಅದೇ ಚೌಟ್ರಿಯಲ್ಲಿ ಮದುವೆ ಆಗಿದ್ದು. ಇದೇ ಥರ ಎಲ್ಲ 1000 ಜನ ಒಂದೇ ಸಲ ಕೂರಿಸಿ ಊಟ ಹಾಕ್ಸ್ತಾರೆ. ಸೊ ಅದೆಲ್ಲ ನೆನಪಾಯಿತು ನನಗೆ. ಅದು ಫಸ್ಟ್ ಟೈಮ್ ನಾನು ಮದುವೆಯಲ್ಲಿ ನೋಡಿದ್ದು, ಫಸ್ಟ್ ಟೈಮ್ ನನಗೆ ಅವೆಲ್ಲ ಏನೂ ಗೊತ್ತೇ ಇರಲಿಲ್ಲ. ಹಾಗಾಗಿ ನಾವು ಊಟ ಮಾಡಿಕೊಂಡು ಮಳೆಯಲ್ಲೇ ಮನೆಗೆ ಹೊರಟ್ವಿ. ಮಕ್ಕಳು ಅಮ್ಮ ಕಾಯ್ತಾ ಇರ್ತಾರೆ ಅಂದ್ಬಿಟ್ಟು, ನೋಡಿ ಎಷ್ಟು ಕತ್ತಲಿದೆ ಮಳೆ ಅಂತ. ಆಮೇಲೆ ಮನೆಗೆ ಬಂದ್ವಿ, ಫುಲ್ಲು ನೆಂದೋಗಿದ್ವಿ. ನೆಕ್ಸ್ಟ್ ಡೇ ನಾನು ಕಂಟಿನ್ಯೂಷನ್ ವ್ಲಾಗ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಡೇನೇ ಹುಡುಗನ ಮನೆಯವರು ಮತ್ತು ಹುಡುಗಿ ಮನೆಗೆ ಬಂದು ದೀಪ ಹಚ್ಚಿಬಿಟ್ಟು ಹೋಗ್ತಾರೆ. ಅದು ಇದೇ ನಾಳೆನೇ ಬೆಳಗ್ಗೆನೇ ಬೇಗ ಬಾ, ಒಬ್ಬಟ್ಟೆಲ್ಲ ಮಾಡಬೇಕು ಅಂತ ಅದಕ್ಕೆ ಮತ್ತೆ ಫೋನ್ ಮಾಡಿದ್ರು. ಆಯಿತು ಅಂದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಡೇ ಹೋಗಿಬಿಟ್ಟು ಅದೆಲ್ಲ ಕಾರ್ಯಕ್ರಮನ ಮುಗಿಸ್ಕೊಂಡೆ. ಅದು ಹಾಗೆ ಒಂದು ಸ್ಮಾಲ್ ಕ್ಲಿಪ್ ತೊಗೊಂಡೆ ನಿಮಗೂ ಕೂಡ ತೋರಿಸೋಣ ಅಂತ. ಇದು ಅಣ್ಣನ ಮನೆಯಲ್ಲಿ ಹುಡುಗಿ ನಮ್ಮದು ಅಂತ ಬಂದು ಕುಂಕುಮ ಇಟ್ಬಿಟ್ಟು ಈ ಥರ ಒಂದು ಶಾಸ್ತ್ರ ಮಾಡಿಬಿಟ್ಟು ಮಡ್ಲು ತುಂಬಿ ಹೋಗ್ತಾರೆ. ಈ ಥರ ನಮ್ಮ ಕಡೆ ನನಗೆ ಮಾಡಿದೆಲ್ಲ ನೆನಪಾಯಿತು ನನಗೆ.
ಚೆನ್ನಾಗಿತ್ತು ಊಟ ಎಲ್ಲ, ಅಡುಗೆ ಎಲ್ಲ ಮಾಡಿದ್ವಿ. ಅತ್ತಿಗೆನೇ ಸ್ವಲ್ಪ ಮಾಡಿಬಿಟ್ಟಿದ್ರು. ನಾನು ಮತ್ತು ಅಣ್ಣನ ಮಗ ಸೇರಿಕೊಂಡು ಪಲಾವ್ ಒಂದು ಮಾಡಿಬಿಟ್ಟು ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡೋಷ್ಟರಲ್ಲಿ ಅವರೆಲ್ಲ ಬಂದು ಶಾಸ್ತ್ರ ಎಲ್ಲ ಮಾಡ್ತಾಯಿದ್ದಾರೆ. ಸೊ ನಾವು ಕೂಡ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಹೀಗಿತ್ತು. ನಿಮಗೆ ನನ್ನ ವ್ಲಾಗ್ ಹೇಗಿದೆ, ಹೇಗೆ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸ್ಬೋದು ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಗೊತ್ತು. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕತೆ ಇದೆ ಫ್ರೆಂಡ್ಸ್. ಪ್ಲೀಸ್ 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 ಸಪೋರ್ಟ್ ಮಾಡಿ. ಇದು ನನ್ನ ರಿಕ್ವೆಸ್ಟ್ ಅಂತನಾದರೂ ತಿಳ್ಕೊಳ್ಳಿ. ಸೊ ಆಮೇಲೆ ಮನೆಗೆ ಬಂದ್ವಿ ಫ್ರೆಂಡ್ಸ್. ಬಾಯ್, ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.